ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಮುಂದಿನ ರಾಶಿ ಧನುರಾಶಿ. ಧನುರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರತಕ್ಕಂಥ ಗುರು ಉಚ್ಚನಾಗಿದ್ದಾನೆ ಅನ್ನೋದು ಪ್ಲಸ್ ಪಾಯಿಂಟ್ ಆದರೆ, ಅಷ್ಟಮದಲ್ಲಿದ್ದಾನೆ ಅನ್ನೋದು ನೆಗೆಟಿವ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ, ನೀವು ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗತ್ತೆ, ಯಾವ ವಿಚಾರದಲ್ಲಿ ನೀವು ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರು ಅಷ್ಟಮದಲ್ಲಿ ಉಚ್ಚನಾಗಿರೋದ್ರಿಂದ ಎಕ್ಸ್ಟ್ರಾ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಮೆಂಟಾಲಿಟಿ ನಿಮ್ಮಲ್ಲಿ ಇವಾಗ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಡ್ವೆಂಚರಸ್ ಆಗ್ತೀರಾ ನೀವು. ಸ್ವಲ್ಪ ಏನಾಗ್ಬಿಡುತ್ತೆ ನೋಡ್ಬಿಡೋಣ, ನಾನು ಪ್ರಯತ್ನ ಮಾಡೇ ಬಿಡೋಣ, ನೀರಲ್ಲಿ ಇಳಿದೇ ಬಿಡೋಣ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಸ್ವಲ್ಪ ನಿಮ್ಮ ಅಳತೆ ಮೀರಿರತಕ್ಕಂಥ ರಿಸ್ಕ್ ತೆಗೆದುಕೊಳ್ಳತಕ್ಕಂಥ ಮನೋಭಾವ ನಿಮ್ಮಲ್ಲಿ ಈ ಸಮಯದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಚ್ಚರಿಕೆ ಇರಬೇಕಾಗುತ್ತೆ. ಯಾವತ್ತೂ ಅಷ್ಟೇ ಅಡ್ವೆಂಚರಸ್ ಆಗಿರಬೇಕು ಮನುಷ್ಯ, ರಿಸ್ಕ್ ತೊಗೋಬೇಕು. ಆದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ನ ತೊಗೋಬೇಕಾಗತ್ತೆ. ಅನ್ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಂಡ್ರೆ ಮತ್ತೆ ನಾವು ಸರಿಪಡಿಸ್ಕೊಳ್ಳೋಕೆ ಇರತಕ್ಕಂಥ ಪ್ರಮಾದಗಳಾಗಿ ಹೋಗುತ್ತೆ. ಸೊ ಧನುರಾಶಿನವರಿಗೆ ಈ ಸ್ವಲ್ಪ ದುಡುಕು ಸ್ವಭಾವ ಇರುತ್ತೆ. ಸೊ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದೇ ಪ್ರಕಾರ ವಿದ್ಯಾರ್ಥಿಗಳಿಗೂ ಅಷ್ಟೇ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಅಷ್ಟಮದಲ್ಲಿ ಉಚ್ಚನಾಗಿದ್ದಾನೆ. ಸೊ ಒಂದು ಕಡೆ ಏನೋ ಒಂದು ಈ ಕೋರ್ಸೇ ಬೇಕು, ಈ ಕಾಲೇಜೇ ಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಅಪ್ಪ ಅಮ್ಮನ ಕೈಯಲ್ಲಿ ಹಠ ಮಾಡಿ ಅಲ್ಲೆಲ್ಲೋ ಸೇರಿಕೊಳ್ತೀರಾ. ಆದರೆ ನೀವು ಇಲ್ಲಿವರೆಗೂ ಓದಿರ್ತಕ್ಕಂಥ ಒಂದು ವಾತಾವರಣ, ಇಲ್ಲಿವರೆಗೂ ನೀವು ನೋಡಿರ್ತಕ್ಕಂಥ ಒಂದು ಎಜುಕೇಷನ್ ಸಿಸ್ಟಮ್ಮು ಅದು ತುಂಬ ಭಿನ್ನವಾಗಿರುತ್ತೆ. ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ನೀವು ತುಂಬ ಪ್ರಯಾಸ ಆಗೋಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಯಾರೋ ಮಾಡ್ತಾರೆ ಅಂತ ನೀವು ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಯಾವ ಕಾಲೇಜಲ್ಲಿ ಓದ್ತೀರಾ, ಯಾವ ಇದರಲ್ಲಿ ಓದ್ತೀರಾ ಅನ್ನತಕ್ಕ, ಯೂನಿವರ್ಸಿಟಿಲಿ ಓದ್ತೀರಾ ಅನ್ನತಕ್ಕಂಥ ಮುಖ್ಯವಲ್ಲ. ಯಾವ ಕೋರ್ಸು, ಯಾವ ವಾತಾವರಣದಲ್ಲಿ ಓದ್ತೀರಾ, ನಿಮಗೆ ಯಾವ್ದು ಆಗಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾರಿಂದಾನೋ ನೀವು ಇಲ್ಲಿ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತುಂಬ ಸ್ಪಷ್ಟವಾಗಿ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಾನು. ಸೊ ಅಪ್ಪ ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ ಕೋಚಿಂಗ್ ಸೆಂಟರ್ಗೆ, ಇವನು ಸೇರಿಸ್ಬಿಟ್ಟಿದ್ದಾನೆ ನನ್ನ ಫ್ರೆಂಡಿಂದ, ನನ್ನನ್ನು ಸೇರಿಸ್ಬಿಡು ಅಂತ ಹಠಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅನ್ನೋದನ್ನು ಜಡ್ಜ್ ಮಾಡಿ ನಂತರ ಮುಂದಕ್ಕೆ ಹೆಜ್ಜೆ ಇಡಿ, ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ವಿವಾಹಾಕಾಂಕ್ಷಿಗಳಿಗೆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ಹಿನ್ನಡೆ ಆಗತಕ್ಕಂಥ ಸಾಧ್ಯತೆಗಳಿದೆ. ಕಾರಣ ಏನಂತಂದರೆ, ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ, ವಿವಾಹ ಅನ್ನತಕ್ಕಂಥದ್ದು ಒಂದು ರೀತಿಯ ವ್ಯಾಪಾರದ ಲೆಕ್ಕಾಚಾರಗಳಾಗೋಗಿದೆ. ನೀವೇನು ಕೊಡ್ತೀರಾ, ನಾವೇನು ಕೊಡ್ತೀವಿ, ನೀವೇನು ಖರ್ಚು ಮಾಡ್ತೀರಾ, ನಾವೇನು ಕೊಡ್ತೀವಿ, ಈ ರೀತಿ ಮದುವೆಗೆ ಮುಂಚೆನೇ ಮಾತುಕತೆಗಳೆಲ್ಲ ಏನಿರುತ್ತೆ ಎಲ್ಲವೂ ಅಷ್ಟೇ ಒಂದು ರೀತಿಯಲ್ಲಿ ಪೂರ್ತಿ ವ್ಯಾಪಾರಿ ಮನೋಭಾವದಿಂದ, ಲೆಕ್ಕಾಚಾರದ ಮನೋಭಾವದಿಂದ ನಡೆಯತಕ್ಕಂಥದ್ದಾಗಿರುತ್ತೆ. ಸೊ ಧನುರಾಶಿನವರಿಗೆ ಈ ಮುಂದಿನ ಕೆಲವೊಂದು ತಿಂಗಳಲ್ಲಿ ಬರತಕ್ಕಂಥ ಸಂಬಂಧಗಳು ಈ ಪ್ರಕಾರವಾಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿರತಕ್ಕಂಥ ಒಂದಷ್ಟು ಅಲಯನ್ಸಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಿ. ಇದೊಂದು ಪಾಸಿಂಗ್ ಫೇಸ್ ಆಗಿರುತ್ತೆ. ಇದನ್ನೇ ನೀವು ಆಧಾರವಾಗಿ ಇಟ್ಕೊಂಡು ಎಲ್ಲ ಸಂಬಂಧಗಳು ಹೀಗೆ ಇರ್ತಾರೆ, ಎಲ್ಲ ಹುಡುಗಿಯರು ಹೀಗೆ ಇರ್ತಾರೆ, ಎಲ್ಲ ಹುಡುಗರು ಹೀಗೆ ಇರ್ತಾರೆ ಅನ್ನೋ ತೀರ್ಮಾನಕ್ಕೆ ಮಾತ್ರ ಬೀಳೋದಕ್ಕೆ ಹೋಗಬಾರ್ದು. ಸೊ ಯಾರು ಲೆಕ್ಕಾಚಾರದ ಸ್ವಭಾವ ಇರ್ತಾರೋ ಅಂಥವ್ರನ್ನ ದೂರದಲ್ಲಿ ಇಟ್ಬಿಡಬೇಕಾಗತ್ತೆ. ಸಂಬಂಧಗಳ ಬೆಲೆಯನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಂಥವ್ರನ್ನ ನೀವು ಎಂಟರ್ಟೈನ್ ಮಾಡಿ ಸಮಸ್ಯೆಗಳಿಂದ ತಂದುಕೊಳ್ಳೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮ್ಮ ಮನಸ್ಥಿತಿಗೆ, ಮನೋಭಾವಕ್ಕೆ ಸರಿ ಹೋಗ್ತಕ್ಕಂಥ ಒಂದು ಸಂಬಂಧಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾವಾಗ ಅಂದರೆ ವಿಶೇಷವಾಗಿ ಭಾಗ್ಯಸ್ಥಾನಕ್ಕೆ ಗುರುವಿನ ಒಂದು ಪ್ರವೇಶ ಆದಾಗ, 9ನೇ ಮನೆಗೆ ಬಂದಾಗ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ. ಆ ಸಮಯದಲ್ಲಿ ಒಳ್ಳೆಯ ಸಂಬಂಧಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಸ್ವಲ್ಪ ತಾಳ್ಮೆಯಿಂದ ಹೋಗಿ ಶುಭವಾಗುತ್ತೆ ನಿಮಗೆ. ಒಂದು ವೇಳೆ ಸೆಟ್ಲಾಗಿ ಹೋಗಿದೆ ಮದುವೆ, ಡೇಟ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಕಾಯೋದಕ್ಕಾಗೋದಿಲ್ಲ ಅನ್ನತಕ್ಕಂಥವ್ರು ಯಾರಾದರೂ ಇದ್ದರೆ ಆ ಥರದವ್ರು ಏನು ಮಾಡಬೇಕು ಅಂತಂದರೆ, ಈ ಸಮಯದಲ್ಲಿ ವಿವಾಹಕ್ಕೆ ಪೂರ್ವದಲ್ಲಿ ಒಂದು ಉದಕ ಶಾಂತಿ ಪೂಜೆ ಅನ್ನತಕ್ಕಂಥ ವಿಶೇಷವಾದ ಪೂಜೆ ಇರುತ್ತೆ. ಇದನ್ನು ಮಾಡಿಸ್ಕೊಳ್ಳಿ. ನಂತರ ಮನೆಯಲ್ಲಿ ಒಂದು ವಿಶೇಷವಾದ ಪಾರಾಯಣಗಳನ್ನು, ವೇದ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದಾಗಲಿ ಇದನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಮತ್ತು ವಿವಾಹಕ್ಕೆ ಮೊದಲು ಹೆಣ್ಣು ಮಕ್ಕಳು ಯಾರಾದರೂ ಇದ್ದಾದ ವಿಶೇಷವಾಗಿ ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಈ ಗೌರಿ ಪಂಚಾಕ್ಷರಿ ಅನ್ನತಕ್ಕಂಥ ಒಂದು ಮಂತ್ರವನ್ನು ಸರಿಯಾದ ಮುತ್ತೈದೆಯರ ಕೈನಲ್ಲಾಗಲಿ, ಅನುಷ್ಠಾನ ಇರತಕ್ಕಂಥ ಆಚಾರ್ಯರ ಕೈನಲ್ಲಾಗಲಿ ಉಪದೇಶವನ್ನು ತೆಗೆದುಕೊಳ್ಳಿ. ವಿವಾಹದಲ್ಲಿ ನೀವು ಮಾಡತಕ್ಕಂಥ ಗೌರಿ ಪೂಜೆಗೆ ಮೊದಲು ಈ ಗೌರಿ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಆ ಗೌರಿ ಪಂಚಾಕ್ಷರಿ ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡಿದ್ದಾದಲ್ಲಿ ಜೀವನ ಪರ್ಯಂತ ನಿಮ್ಮ ಸೌಮಂಗಲ್ಯ, ದೃಢತ್ವ ಎಲ್ಲವೂ ಅದ್ಭುತವಾಗಿರುತ್ತೆ. ಮತ್ತು ನೀವು ಮೆಟ್ಟಿದ ಮನೆಯಲ್ಲಿ ನಿಮ್ಮ ಬಲ ಅನ್ನತಕ್ಕಂಥದ್ದು, ನಿಮ್ಮ ಗೌರವ ಅನ್ನತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಸದಾಕಾಲ ನಿಮ್ಮನ್ನು ಎಲ್ಲರೂ ಸಹ ಗೌರವದಿಂದ ಒಂದು ವಿಶೇಷವಾದ ಮರ್ಯಾದೆಯನ್ನು ನೋಡ್ಕೊಳ್ತಕ್ಕಂಥ ಸ್ಥಾನಮಾನಗಳಿರುತ್ತೆ. ಇದು ಗೌರಿ ಪಂಚಾಕ್ಷರಿ ಮಂತ್ರದ ಒಂದು ವಿಶೇಷವಾದ ಮಹತ್ವ ಆಗಿರುತ್ತೆ. ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ವಿಚಾರ. ವಿಶೇಷವಾಗಿ ಧನುರಾಶಿಯವ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು.
ಸೊ ಇದನ್ನು ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ದಿವಸ. ಧನುರ್ರಾಶಿ ಅಂತಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ. ಈ ನಕ್ಷತ್ರದವರು ಹೆಣ್ಣುಮಕ್ಕಳು ಯಾರು ಇರ್ತೀರ, ಮದುವೆ ಸೆಟ್ಲ್ ಆಗಿರತಕ್ಕಂಥವ್ರು, ಇನ್ನು 2 ತಿಂಗಳು ಮದುವೆ ಇದೆ, 3 ತಿಂಗಳು ಮದುವೆ ಇದೆ ಅನ್ನೋದಾದರೆ ಅದಕ್ಕೆ ಮುಂಚೆ ಗೌರಿ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಿ, ಶುಭವಾಗುತ್ತೆ. ಇನ್ನು ವಿಶೇಷವಾಗಿ ಧನುರ್ರಾಶಿಯವರಾಗಿ ನೋಡಿದ್ದಾದಲ್ಲಿ ಚತುರ್ಥಾಧಿಪತಿಯೂ ಆಗಿರತಕ್ಕಂಥ ಗುರುವು ಅಷ್ಟಮ ಸ್ಥಾನದಲ್ಲಿ ಉಚ್ಚನಾಗಿ ಕುಳಿತುಕೊಂಡಿದ್ದಾನೆ. ಸುಖಸ್ಥಾನಾಧಿಪತಿ ಇಲ್ಲಿ ಅಷ್ಟಮದಲ್ಲಿ ಕಂಟಕ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ಕೆಲವೊಂದು ಬೇಡದೇ ಇರತಕ್ಕಂಥ ವಿಚಾರಗಳ ಬಗ್ಗೆ, ಒಂದು ಓವರ್ ಎಂಜಾಯ್ಮೆಂಟ್ ಬಗ್ಗೆ ಮನಸ್ಸು ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಅಲ್ಲಿ ಹೋಗಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಕೆಲವರಿಗೆ ಒಂದು ಟ್ರೆಕ್ಕಿಂಗ್ ಹೋಗಬೇಕು, ಇಲ್ಲ ಒಂದು ಪಿಕ್ನಿಕ್ ಹೋಗಬೇಕು, ವಂಡರ್ಲಾಗ್ ಹೋಗಬೇಕು, ಇಲ್ಲ ಗೋವಾಗೆ ಹೋಗ್ಬಿಡಬೇಕು, ಈ ಥರದ ಕನಸುಗಳಿರುತ್ತೆ. ಮನುಷ್ಯ ಸಹಜ, ಇದೆಲ್ಲ ತಪ್ಪಲ್ಲ. ಆದರೆ ಅದರ ಹಿಂದೆ ಇರತಕ್ಕಂಥ ಸಮಸ್ಯೆಗಳನ್ನು, ಒಂದು ಡೇಂಜರ್ಗಳನ್ನು ನೀವು ಸರಿಯಾಗಿ ಜಡ್ಜ್ ಮಾಡದೆ ಒಂಟೊಂಟಿಯಾಗಿ ಹೋಗ್ತಕ್ಕಂಥದ್ದು, ಅಪರಿಚಿತರ ಜೊತೆಯಲ್ಲಿ ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡ್ತೀರಾ. ಇದರಿಂದ ಈ ಸಮಯದಲ್ಲಿ ಸುಖವನ್ನು ಅರಸಿ ಹೋದಾಗ ದುಃಖ ನಿಮಗೆ ಹಿಂದೆ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಯಾವುದೇ ಒಂದು ಪ್ರಮಾದಗಳಲ್ಲಿ ಸಿಕ್ಕಾಕೊಳ್ಳದೇ ಇರೋ ರೀತಿಯಲ್ಲಿ ಕೇರ್ಫುಲ್ಲಾಗಿ ನಿಮ್ಮ ನೋನ್ ಸರ್ಕಲ್ನಲ್ಲೇ ಈ ಒಂದು ವಿನೋದಗಳನ್ನು, ಈ ಒಂದು ವಿಹಾರಗಳನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು ಉತ್ತಮವಾದ ವಿಚಾರ ಆಗಿರುತ್ತೆ ಧನುರಾಶಿನವರಿಗೆ. ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ಗುರುವಿನ ದೃಷ್ಟಿ ನಿಮಗೆ 12ನೇ ಮನೆಯ ಮೇಲೆ, 2ನೇ ಮನೆಯ ಮೇಲೆ ಮತ್ತು 4ನೇ ಮನೆಯ ಮೇಲೆ ಬೀಳತಕ್ಕಂಥ ನಾವು ನೋಡ್ತಾ ಇದ್ದೀವಿ. ನಾವು ವ್ಯಯಸ್ಥಾನದ ಮೇಲೆ, ಶಯನಸ್ಥಾನದ ಮೇಲೆ ಈ ಅಷ್ಟಮದಲ್ಲಿರತಕ್ಕಂಥ ಗುರುವಿನ ದೃಷ್ಟಿ ಬಿದ್ದಾಗ ಓವರ್ ವರ್ಕಿಂಗಿಗೆ ನೀವು ತುತ್ತಾಗತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಸ್ಟ್ರೈನ್ ಮಾಡ್ಕೊಳ್ತೀರಾ, ತುಂಬ ಹಾರ್ಡ್ ವರ್ಕಾಗೆ ನಿಮ್ಮನ್ನು ನೀವು ಒಡ್ಕೊಳ್ತೀರಾ ಮತ್ತು ಇದರಿಂದ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ, ಕೆಲವರಿಗೆ ನಿದ್ರೆಯಲ್ಲಿ ತುಂಬ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಮತ್ತು ಈ ಒಂದು ಕಣ್ಣಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಮತ್ತು ಈ ಒಂದು ಮೆದುಳಿನ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಗೋಚರವಾಗ್ತಾ ಇದೆ. ಸೊ ವರ್ಕ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಧನುರಾಶಿನವರು. ಯಾವುದೇ ಕೆಲಸಗಳನ್ನು ಅಷ್ಟೇ ನೀವು ನಿಮ್ಮ ಶಕ್ತಿ ಮೀರಿ ಪ್ರಯತ್ನಗಳನ್ನು ಹಾಕೋದಕ್ಕೆ ಮತ್ತು ಬರ್ನೌಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಕೇರ್ಫುಲ್ ಆಗಿರಿ ಈ ವಿಚಾರದಲ್ಲಿ. ಇದೇ ಗುರುವಿನ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ ಬಿದ್ದಿರೋದ್ರಿಂದ ಮಾತಿನಲ್ಲೂ ಅಷ್ಟೇ ಸುಮಾರು ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಸಮಯದಲ್ಲಿ ನೀವೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಾರಿಗೋ ಒಂದು ಸಜೆಷನನ್ನು ಕೊಡ್ತೀರಾ, ಒಂದು ಅಡ್ವೈಸನ್ನು ಕೊಡ್ತೀರಾ, ಅವರು ಇದನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಕೇರ್ಫುಲ್ ಆಗಿರಿ. ಯಾರಿಗೆ ಏನೇ ಒಂದು ಸಲಹೆ ಸೂಚನೆಯನ್ನು ಕೊಡಬೇಕಾದಾಗ ಒಂದು ಮಾತನ್ನು ಹೇಳಿಬಿಟ್ಟು ನನಗೆ ಹೀಗೆ ಅನ್ನಿಸ್ತಾ ಇದೆ, ನಿಮಗೇನು ಸರಿ ಅನಿಸುತ್ತೋ ಹಾಗೆ ಮಾಡಿ ಅಂತ ಆ ರೀತಿ ಒಂದು ಡಿಪ್ಲೊಮ್ಯಾಟಿಕ್ಕಾಗಿ ಮಾತನಾಡ್ತಕ್ಕಂಥ ರೂಢಿಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕುಟುಂಬ ಸ್ಥಾನದ ಮೇಲೆ, ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಕೆಲವೊಂದು ನಿಮ್ಮ ಕೌಟುಂಬಿಕ ವಲಯದಲ್ಲಿರತಕ್ಕಂಥ ವ್ಯಕ್ತಿಗಳು ಮಾಡುವಂಥ ತಪ್ಪುಗಳಿಗೆ ನೀವು ದಂಡ ತೆರಬೇಕಾಗಿರತಕ್ಕಂಥ ಸಂದರ್ಭ ಬರುತ್ತೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಬರುತ್ತೆ ಈ ದಂಡಗಳು, ಪೆನಾಲ್ಟಿಗಳು, ಖರ್ಚುಗಳು ಇವೆಲ್ಲವೂ ಅಷ್ಟೇ. ಏನೇ ಕಾರಣ ಆಗಿರ್ಬೋದು, ಮನೆಯಲ್ಲಿ ಒಂದು 2 ವರ್ಷದ ಪುಟ್ಟ ಮಗು ಇರ್ಬೋದು, 50,000 ಮೊಬೈಲ್ ತೊಗೊಂಡಿರ್ತೀರ, ಅದು ಆಟ ಸಾಮಾನು ತೊಗೊಂಡು ಪಟಾರ ಅಂತ ಹೊಡೆದಾಕ್ಬಿಡುತ್ತೆ ಅದು. ಸೊ ಆ ಫೋನ್ ಹೋಯ್ತು ಅಲ್ಲಿಗೆ. ಅದಕ್ಕೆ ರಿಪೇರಿ ಮಾಡಿಸ್ಬೇಕು ಅಂದರೆ 35,000 ರೂಪಾಯಿ ಖರ್ಚಾಗುತ್ತೆ. ಈ ರೀತಿ ಸ್ವಲ್ಪ ಅಜಾಗ್ರತೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ದೊಡ್ಡ ಮಟ್ಟದ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಗುರುವಿನ ದೃಷ್ಟಿ ನಿಮಗೆ ಸುಖಸ್ಥಾನದ ಮೇಲೂ ಸಹ ಬಿದ್ದಿರೋದ್ರಿಂದ ಕೆಲವರು ಈ ಸಮಯದಲ್ಲಿ ಚಟಗಳಿಗೆ ತುತ್ತಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲಿವರೆಗೂ ಯಾವುದೇ ಚಟ ಇರೋದಿಲ್ಲ, ಯಾವುದೇ ವ್ಯಸನಗಳಿರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಆನ್ಲೈನ್ ರಮ್ಮಿ ಆಡುವಂಥದ್ದು, ಇಲ್ಲ ಇನ್ನೇನೋ ಒಂದು ಕೆಟ್ಟ ಚಟಕ್ಕೆ ಸಿಕ್ಕಾಕೊಡ್ತಕ್ಕಂಥದ್ದು, ಈ ಥರದ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಕೆಲವರಿಗೆ ಯಾವುದೋ ಹಿಂದೆ ಇದ್ದಂಥ ಒಂದು ಚಟಗಳಿಂದ ಹೊರಗಡೆ ಬಂದಿರ್ತೀರ, ಈಗ ಮತ್ತೆ ಪುನಃ ಪ್ರೇರೇಪಣೆ ಬರುತ್ತೆ, ಆ ಮಾರ್ಗದಲ್ಲೂ ಹೋಗಬೇಕು, ಆ ತಪ್ಪನ್ನು ಮತ್ತೊಮ್ಮೆ ಮಾಡಿಬಿಡಬೇಕು ಅನ್ನತಕ್ಕಂಥದ್ದು. ತುಂಬ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ಸಂಭಾಳಿಸ್ಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಒಂದು ಸಲ ನೀವು ಎಡವಿರ್ತಕ್ಕಂಥ ಜಾಗದಲ್ಲಿ ಮತ್ತೆ ಹೋಗ್ತೀರಾ ಅಂತಂದರೆ ಇನ್ನು ಭಗವಂತ ಸಹ ನಿಮ್ಮನ್ನು ಮತ್ತೆ ಮೇಲಕ್ಕೆತ್ತೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಿಮ್ಮನ್ನು ನೀವೇ ಸಂಭಾಳಿಸ್ಕೋಬೇಕಾಗುತ್ತೆ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದು ಮದ್ಯಪಾನದ ವ್ಯಸನಗಳಾಗಿರಲಿ, ಧೂಮಪಾನದ ವ್ಯಸನಗಳಾಗಿರಲಿ, ಡ್ರಗ್ ಅಡಿಕ್ಟ್ಸ್ ಆಗಿರಲಿ, ಬೇರೆ ಏನೇ ವ್ಯಸನಗಳು ಚಟಗಳು ಇದ್ದಂಥ ವ್ಯಕ್ತಿಗಳಾಗಿರಲಿ ಎಲ್ಲರಿಗೂ ಅನ್ವಯವಾಗ್ತಕ್ಕಂಥದ್ದು. ಇದನ್ನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಇರಲಿ. ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ವಿಶೇಷವಾಗಿ ಈ ಸಮಯದಲ್ಲಿ ಏನಂತಂದರೆ ನಿಮಗೆ ಕರ್ಮಸ್ಥಾನಾಧಿಪತಿ ಬುಧನಾಗಿರೋದ್ರಿಂದ ಸ್ವಲ್ಪ ಹಲವಾರು ಕಡೆ ನಿಮ್ಮನ್ನು ಆಮಿಷಕ್ಕೆ ತುತ್ತು ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಜನ ನಿಮಗೆ ಇಲ್ಲಿಷ್ಟು ಲಂಚ ಕೊಟ್ಬಿಡ್ರಿ, ಇಲ್ಲಿಷ್ಟು ಅವ್ರ ಕೈ ಬಿಸಿ ಮಾಡಿಬಿಡಿ, ಒಳ್ಳೆ ಪೊಸಿಷನ್ ಕೊಡಿಸ್ಬಿಡ್ತೀನಿ ನಿಮಗೆ, 3 ತಿಂಗಳಲ್ಲಿ ನಿಮ್ಮದೇ ಪೊಸಿಷನ್ ಯಾರಿಗೂ ಬರಲ್ಲ ಅಂತ ಹೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ದೂರ ಆಯ್ತು ಬಿಡಿ ಇಂಥವರಿಂದ. ಕೊಟ್ಟರೆ ದುಡ್ಡು ಸಂಪೂರ್ಣವಾಗಿ ಹೋಗುತ್ತೆ, ಯಾವ ಭರವಸೆಯೂ ಸಹ ಇರೋದಿಲ್ಲ. ನಿಮ್ಮ ಅರ್ಹತೆ, ನಿಮ್ಮ ಕೆಪ್ಯಾಸಿಟಿ, ನಿಮ್ಮ ಜಾಣ್ಮೆ ಇದ್ರ ಮೂಲಕ ಮಾತ್ರ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾರಿಗೂ ಅಷ್ಟೇ ದುಡ್ಡುಗಳನ್ನು ಕೊಟ್ಟು ಲಂಚಗಳನ್ನು ಕೊಟ್ಟು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಷ್ಟಗಳಾಗತ್ತೆ.